ನಮಸ್ಕಾರದಲ್ಲಿ ಬಂದವರೇ, ನಾನು ಭೂಮಾಪನ ಇಲಾಖೆ ತಯಾರಿಸತಕ್ಕಂಥ ಗ್ರಾಮ ನಕಾಶೆಯಲ್ಲಿ ಇರುವ ವಿವಿಧ ಚಿಹ್ನೆ ಮತ್ತು ಖರಾಬುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಕಳೆದ ಸಂಚಿಕೆಯಲ್ಲಿ ನಾನು ಬೆಟ್ಟ ಮತ್ತು ಗುಡ್ಡಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಇವತ್ತು ಸಹ ಇದನ್ನೇ ನಾನು ಮುಂದುವರಿಸ್ತೇನೆ. ತಮಗೆಲ್ಲ ಗೊತ್ತಿದೆ, ಭೂಮಿ ಗುಂಡಾಗಿದೆ, ಆದರೆ ಭೂಮಿಯ ಮೇಲ್ಭಾಗ ಸಮತಲವಾಗಿರುವುದಿಲ್ಲ, ತುಂಬ ಉಬ್ಬು ತಗ್ಗುಗಳಿಂದ ಕೂಡಿರುತ್ತದೆ. ಮೂಲ ಭೂಮಾಪನ ಸಮಯದಲ್ಲಿ ಭೂ ಪ್ರದೇಶವನ್ನೆಲ್ಲ ಅಳತೆ ಮಾಡಿ ವಿಸ್ತೀರ್ಣವನ್ನು ಕಂಡುಹಿಡಿದಿದ್ದೂ ಅಲ್ಲದೆ ಜಮೀನಲ್ಲಿರ್ತಕ್ಕಂಥ ಉಬ್ಬು ತಗ್ಗುಗಳನ್ನು ಸಹ ಅಳತೆ ಮಾಡಿ ದಾಖಲೆಗಳನ್ನು ತಯಾರು ಮಾಡಿದೆ. ತಾವು ಈ ಒಂದು ಗ್ರಾಮ ನಕಾಶೆಯನ್ನು ನೋಡ್ಬೋದು. ಇದರಲ್ಲಿ ಈ ತೋರಿಸಿರ್ತಕ್ಕಂಥದ್ದು ಬೆಟ್ಟ ಆಗಿರುತ್ತೆ. ಇದನ್ನು ಈ ರೀತಿ ವಕ್ರರೇಖೆಗಳಿಂದ ಸುರುಳಿಯಂತೆ ಮಾಡಲಾಗಿರುತ್ತೆ. ಹಾಗಾದರೆ ಈ ರೀತಿ ಮಾಡೋದ ಉದ್ದೇಶ ಏನು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ಇದನ್ನೇ ಚಿತ್ರವನ್ನು ಇಲ್ಲಿ ನಾವು ಪ್ರತ್ಯೇಕವಾಗಿ ಗಮನಿಸಬಹುದಾಗಿದೆ. ಇದನ್ನ ವಕ್ರಾಕಾರದಲ್ಲಿದ್ದ ರೇಖೆಯನ್ನು ಸುರುಳಿಯಾಕಾರವಾಗಿ ಸುತ್ತಲಾಗಿದೆ. ಸೊ ಇದನ್ನ ಕಾಂಟೋರ್ ಅಂತಾರೆ ಇಂಗ್ಲಿಷ್ನಲ್ಲಿ, ಕನ್ನಡದಲ್ಲಿ ಬಾಹ್ಯ ರೇಖೆ ಅಥವಾ ಆಕಾರ ರೇಖೆ ಅಂತ ಕರೀತಾರೆ. ಈ ಕಾಂಟೋರ್ ರೇಖೆ ಹೇಗೆ ತಯಾರಿಸ್ತಾರೆ ಅಂತಂದರೆ, ಥಿಯೋಡಲೈಟ್ ಉಪಕರಣದಿಂದ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರವಾಗಿರ್ತಕ್ಕಂಥದ್ದು ಅನ್ನೋದನ್ನ ಅಳತೆ ಮೂಲಕ ತಯಾರಿಸಿ ಲೆವೆಲಿಂಗ್ ತಗೊಂಡು ಈ ರೇಖೆಯನ್ನು ತಯಾರು ಮಾಡ್ತಾರೆ. ಉದಾಹರಣೆಗೆ ತಾವು ಈ ಕಾಂಟೋರ್ನ ಗಮನಿಸ್ಬೋದು. ಇಲ್ಲಿ ತುಂಬ ಕಡಿಮೆ ಅಂತರ ಇದೆ. ಇಲ್ಲಿ ಪ್ರತಿಯೊಂದು ಕಾಂಟೋರ್ಗೂ ಒಂದು ಕಾಂಟೋರಿಂದ ಇನ್ನೊಂದು ಕಾಂಟೋರ್ಗೆ ತುಂಬ ಅಂತರದಲ್ಲಿದೆ. ಇಲ್ಲಿ ಈ ಒಂದು ಕಾಂಟೋರ್ಗೂ ಇನ್ನೊಂದು ಕಾಂಟೋರ್ಗೂ ಇಲ್ಲಿ ತುಂಬ ಹತ್ತಿರವಾಗಿದೆ. ಇಲ್ಲಿ ಒಂದು ಕಾಂಟೋರಿಂದ ಒಂದು ಕಾಂಟೋರ್ಗೆ ಹತ್ತಿರ ಏನಿದೆ ಅಂತಂದರೆ, ಇಲ್ಲಿ ಬೆಟ್ಟ ತುಂಬ ಕಡದಾಗಿರುತ್ತೆ. ನೋಡಿ, ಇಲ್ಲಿ ಇದನ್ನ 2 ಡೈಮೆನ್ಷನ್ ಇದೆ ಇದು ಚಿತ್ರ. ಇದನ್ನ ಇಲ್ಲಿ ನಾವು ವೀಕ್ಷಿಸಬಹುದಾಗಿದೆ. ಇಲ್ಲಿ ಬೆಟ್ಟ ತುಂಬ ಕಡದಾಗಿರೋದ್ರಿಂದ ಇಲ್ಲಿರ್ತಕ್ಕಂಥ ಕಾಂಟೋರು ಅಳತೆ ಒಂದಕ್ಕೊಂದು ಬಹಳ ಸಮೀಪವಾಗಿದೆ. ಅದೇ ರೀತಿ ತಾವು ಇಲ್ಲಿ ಕಾಣಬಹುದು, ಒಂದು ಕಾಂಟೋರ್ನಿಂದ ಇನ್ನೊಂದು ಕಾಂಟೋರ್ಗೆ ಅಳತೆ ತುಂಬ ಜಾಸ್ತಿ ಇದೆ. ಇದರಿಂದ ಬೆಟ್ಟವು ತುಂಬ ಇಳಿಜಾರಾಗಿರೋದನ್ನ ಕಾಣಬಹುದು. ಇದು 2 ಡೈಮೆನ್ಷನ್ ಚಿತ್ರ ಆಗಿರುತ್ತೆ. ಈ ರೀತಿ ನಾವು ಕಾಂಟೂರ್ನ ಗ್ರಾಮ ನಕಾಶೆಯಲ್ಲಿ ಇರೋದನ್ನ ಕಾಣಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳು ಹಾಗೂ ವಿಡಿಯೋಗಳು ಯೂಟ್ಯೂಬ್, ಥ್ರೆಡ್ಸ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು, ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ನಾನು ಈ ಬೆಟ್ಟದ ಎತ್ತರವನ್ನ ಹೇಗೆ ಕಂಡುಹಿಡಿತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.